ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ ದಸರಾ ಸಂಭ್ರಮ ಮನೆ ಮಾಡಿದೆ. ಈಗಾಗಲೇ ಚಾಮುಂಡಿ ಸನ್ನಿಧಿಯಲ್ಲಿ ದಸರಾಗೆ ಚಾಲನೆಯನ್ನು ನೀಡಲಾಗಿದೆ. ಇತ್ತ ಫಲಪುಷ್ಪ ಪ್ರದರ್ಶನಕ್ಕೂ ಕೂಡ ಮುಖ್ಯಮಂತ್ರಿಗಳು ಚಾಲನೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಸಹಸ್ರಾರು ಸಂಖ್ಯೆಯಲ್ಲಿ ದೂರಗಳಿಂದ ಬರ್ತಾ ಇರುವಂತಹ ಪ್ರವಾಸಿಗರು ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಹೂಗಳ ವಿನ್ಯಾಸಗಳನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ನಾವು ಕಾಣ್ತಕ್ಕಂಥದ್ದು ಮೈಸೂರಿನ ಅಂಬಾವಿಲಾಸ ಅರಮನೆಯ ಎದುರು ಭಾಗದಲ್ಲಿರ್ತಕ್ಕಂಥ ಕುಪ್ಪಣ್ಣ ಪಾರ್ಕ್ನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡಲಾಗಿದೆ. ಆ ಕುಪ್ಪಣ್ಣ ಪಾರ್ಕ್ನಲ್ಲಿರುವಂತಹ ಗಾಜಿನ ಮನೆಯಲ್ಲಿ ಬಹಳ ವಿಶೇಷವಾಗಿ ಈ ಬಾರಿ ಜಂಬೂ ಸವಾರಿ ಮೆರವಣಿಗೆಯ ದಿನದಂದೇ ಗಾಂಧಿ ಜಯಂತಿಯೂ ಕೂಡ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಗಾಂಧೀಜಿಯವರ ಒಂದು ಥೀಮ್ನಲ್ಲಿ ಹೂಗಳ ವಿನ್ಯಾಸವನ್ನು ಮಾಡಲಾಗಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ನಾವು ಕಾಣ್ತಕ್ಕಂಥದ್ದು ಕನ್ಯಾಕುಮಾರಿಯಲ್ಲಿರುವಂತಹ ಗಾಂಧಿ ಮಂಟಪ ಏನಿದೆ, ಆ ಒಂದು ಗಾಂಧಿ ಮಂಟಪದ ಮಾದರಿಯಲ್ಲಿಯೇ ಇಲ್ಲಿ ಹೂನಲ್ಲಿ ಗಾಂಧಿ ಮಂಟಪವನ್ನು ನಿರ್ಮಾಣ ಮಾಡಲಾಗಿರ್ತಕ್ಕಂಥದ್ದು. ಸುಮಾರು 2 ಲಕ್ಷಕ್ಕೂ ಹೆಚ್ಚಿನ ಸೇವಂತಿಗೆ ಹೂ ಜೊತೆಗೆ ಗುಲಾಬಿ ಹೂಗಳನ್ನು ಬಳಸುವ ಮುಖಾಂತರ ಈ ಒಂದು ಗಾಂಧಿ ಮಂಟಪವನ್ನು ಮಾಡಲಾಗಿದೆ. ಇದು ಬರ್ತಾ ಇರತಕ್ಕಂಥ ಪ್ರವಾಸಿಗರ ಕಣ್ಮನವನ್ನು ಸೆಳೀತಾ ಇದೆ. ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಬಲಭಾಗದಲ್ಲಿ ನಾವು ಗಮನಿಸಬಹುದು. ಬಲಭಾಗದಲ್ಲಿ ಮಹಾತ್ಮ ಗಾಂಧೀಜಿಯವರು ತಮ್ಮ ಚರಕದ ಮೂಲಕ ನೂಲನ್ನು ನೇಯ್ತಾ ಇರತಕ್ಕಂಥದ್ದು ಏನಿರುತ್ತೆ, ಆ ಒಂದು ಕಲಾಕೃತಿಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಇದು ಪ್ರಮುಖವಾಗಿ ಬರ್ತಾ ಇರುವಂತಹ ಪ್ರವಾಸಿಗರ ಕಣ್ಮನವನ್ನು ಸೆಳೀತಾ ಇದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಕುಪ್ಪಣ್ಣ ಪಾರ್ಕ್ನಲ್ಲಿ ಹೂಗಳ ಕಲಾಕೃತಿಗಳನ್ನು ಮಾಡುವ ಮುಖಾಂತರ ಪ್ರವಾಸಿಗರ ಕಣ್ತುಂಬಿಸಲಾಗ್ತಾ ಇದೆ. ಅದೇ ರೀತಿಯಲ್ಲಿ ಈ ವರ್ಷ ಜಂಬೂ ಸವಾರಿ ಮೆರವಣಿಗೆಯ ದಿನದಂದು ಮಹಾತ್ಮ ಗಾಂಧೀಜಿಯವರ ಒಂದು ಜನ್ಮದಿನ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಗಾಂಧೀಜಿಯವರ ವಿಚಾರಧಾರೆಗಳನ್ನು ತಿಳಿಯಪಡಿಸೋದ್ರ ಜೊತೆಗೆ ಗಾಂಧೀಜಿಯವರ ಹೋರಾಟದ ಬದುಕನ್ನು, ಆ ಒಂದು ಸಂದೇಶವನ್ನು ಸಾರುವಂತಹ ರೀತಿಯಲ್ಲಿ ಹೂಗಳ ಒಂದು ಕಲಾಕೃತಿಗಳನ್ನು ಮಾಡಲಾಗಿರ್ತಕ್ಕಂಥದ್ದು. ನಾವು ಕಾಣ್ತಾ ಇರತಕ್ಕಂಥದ್ದು ಏನಿದೆ, ಇದರಲ್ಲಿ ಹಲವು ಥರದ ಗುಲಾಬಿ ಹೂಗಳನ್ನು ಬಳಸಲಾಗಿದೆ. ಜೊತೆಗೆ ವಿವಿಧ ಬಣ್ಣಗಳ ಸೇವಂತಿಗೆ ಹೂವನ್ನು ಬಳಸಲಾಗಿದೆ. ಸುಮಾರು 2 ಲಕ್ಷಕ್ಕೂ ಹೆಚ್ಚಿನ ಹೂಗಳನ್ನು ಬಳಸುವ ಮುಖಾಂತರ ಗಾಂಧಿ ಮಂಟಪವನ್ನು ಮಾಡಲಾಗಿದೆ. ಇನ್ನು ಬಹಳ ಪ್ರಮುಖವಾಗಿ ನಾವು ಕಾಣ್ತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವರ ಒಂದು ಸ್ವತಂತ್ರ ಹೋರಾಟ ಅಂತ ನಾವು ಗಮನಿಸೋದಾದರೆ ಅದರಲ್ಲಿ ದಂಡಿ ಯಾತ್ರೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂತಹ ಒಂದು ಹೋರಾಟ ಆಗಿತ್ತು. ಆ ಒಂದು ಹೋರಾಟದ ಒಂದು ಕಲಾಕೃತಿಗಳನ್ನು ಈ ಒಂದು ಗಾಜಿನ ಮನೆಯಲ್ಲಿ ಅನಾವರಣಗೊಳಿಸಲಾಗಿದೆ. ಇದು ಬರ್ತಾ ಇರುವಂತಹ ಪ್ರವಾಸಿಗರ ಕಣ್ಮನವನ್ನು ಕೂಡ ತುಂಬ್ತಾ ಇದೆ. ಪ್ರಮುಖವಾಗಿ ದೇಶ ವಿದೇಶಗಳಿಂದ ಬರತಕ್ಕಂಥ ಪ್ರವಾಸಿಗರು ಅಂಬಾವಿಲಾಸ ಅರಮನೆಯ ಎದುರು ಭಾಗದಲ್ಲಿರ್ತಕ್ಕಂಥ ಫಲಪುಷ್ಪ ಪ್ರದರ್ಶನ ಏನಿದೆ, ಆ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಬರ್ತಾರೆ. ಬಂದಂಥವರು ಕುಪ್ಪಣ್ಣ ಪಾರ್ಕ್ನಲ್ಲಿರುವಂತಹ ಗಾಜಿನ ಮನೆಗೆ ಭೇಟಿಯನ್ನು ಕೊಟ್ಟು ಇಲ್ಲಿ ಹೂಗಳ ಕಲಾಕೃತಿಗಳ ಜೊತೆಗೆ ಮಹಾತ್ಮ ಗಾಂಧೀಜಿಯವರ ಕಲಾಕೃತಿಗಳನ್ನು ಕಾಣ್ತಾರೆ. ಆ ಒಂದು ಕಲಾಕೃತಿಗಳ ಜೊತೆಗೆ ಹೂಗಳ ಕಲಾಕೃತಿಗಳಲ್ಲಿ ಹರಡಿರ್ತಕ್ಕಂಥ ಗಾಂಧೀಜಿಯವರ ಜೀವನದ ಸಂದೇಶವನ್ನು, ಹೋರಾಟದ ಸಂದೇಶವನ್ನು ಸಾರುವಂತಹ ಹೂಗಳ ವಿನ್ಯಾಸಗಳನ್ನು ಅವರು ಕಣ್ತುಂಬಿಕೊಳ್ತಾರೆ. ಆ ಮೂಲಕ ದಸರಾ ಹಬ್ಬವನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ಪುಂತಿಯಸ್ TV5 ಮೈಸೂರು. Pura. ಇಲ್ಲ ನೀವು ಅಲ್ಲ ಹಾಕಿರ್ತೀರಲ್ಲ ಅದೇ ಸ್ಕ್ರೀನಲ್ಲಿ ತೋರಿಸ್ತಾರೆ. Смотри, отсюда